ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಕುಟುಂಬದಂತ ಒಂದು ಆನ್ಲೈನ್ ಅಲ್ಲಿ ಜಾಯ್ನ್ ಆಗಿರುವಂತ ನಿಮ್ಮೆಲ್ಲರಿಗೂ ಈ ದಿನ ದೇವರು ಉನ್ನತವಾದ ಕಾರ್ಯಗಳ ಮುಖಾಂತರ ನಿಮ್ ಜೊತೆ ಒಂದು ದೊಡ್ಡ ಬದಲಾವಣೆಗಳನ್ನು ದೇವರು ತರಲಿ ಎಂಬುದಾಗಿ ಯೇಸು ನಾಮದಲ್ಲಿ ನಾನು ಬಯಸುವಂತವನಾಗಿದ್ದೇನೆ. ಈ ಕೂಟದ ಪ್ರಾರಂಭಕ್ಕೋಸ್ಕರ ನಮ್ಮ ಜೊತೆ ಇರುವಂತ ರಾಮು ಅವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಆಡಿಯೋ ಅನ್ಮ್ಯೂಟ್ ಮಾಡಿಕೊಂಡು ರಾಮು ಪ್ರಾರ್ಥನೆ ಮಾಡ್ರಿ. ఓకే, థ్యాంక్ యూ. ప్రారంభ ప్రార్థన ప్రార్థించుకుందాం. మమ్మల్ని ఎంతగానో మిక్కిలిగా ప్రేమించిన నా ప్రియ పరలోకపు తండ్రి, నీకు స్తోత్రాలు, వందనాలు నా ప్రభువా. మహిమగల దేవ, సర్వోన్నతుడ, సర్వశక్తిమంతుడ, నీకు వందనాలు, స్తోత్రాలు ప్రభువా. కృపగల దేవ, నీకు స్తోత్రాలు, వందనాలు. ఆశ్చర్యకరుడ, ఆలోచనకర్త, నితుడ తండ్రి, సమాధానకర్త నా ప్రభువా, నీకు స్తోత్రాలు చెల్లించుకుంటున్నాం. ఇదిగో నాయన నా ప్రభువా, ఏ పాటి వారము తండ్రి, యోగ్యత లేని మమ్మల్ని, అర్హత లేని మమ్మల్ని మీరు ప్రేమించి ఈ విధముగా తండ్రి నైనా మమ్మల్ని తండ్రి నైనా గూగుల్ మీట్ ద్వారా మరొకసారి ఈ దినమందు ప్రభా నని నేను జ్ఞాపకం చేసుకొనడానికి ప్రభా, నేను స్తుతించి మహిమపరచడానికి ఇచ్చిన అవకాశం బట్టి ఈ విధముగా కూడుకోవడానికి తండ్రి సహాయం ఇచ్చినందుకు, సమయం ఇచ్చినందుకు స్తోత్రాలు, వందనాలు చెల్లించుకుంటున్నాం నా ప్రభా. నా తండ్రి, ఇదిగో 11 మాసములు మీరు కాచి కాపాడి ప్రభా, ఈ చివరి దినాల్లో ప్రభా నిర్ణయనైనా నైనా నీ పాద సన్నిధానంలో మమ్మల్ని అందరినీ కూడా చేర్చుకొని ప్రభానైనా నేను స్తుతించి మయంపరచడానికి ఇచ్చిన అవకాశం బట్టి స్తోత్రాలు. ఇదిగో ప్రారంభంగా తండ్రినైనా ఈ గూగుల్ మీట్ తండ్రినైనా ప్రారంభిస్తుండగా తండ్రి నీ కృపలో, నీ దయలో ప్రభానైనా ప్రతి తండ్రినైనా దినము తండ్రి ఈ విధముగా తండ్రినైనా అందరు కలుసుకొని తండ్రినైనా ఈ మీట్ ద్వారా తండ్రి నిన్ను మహింపరిచే బిడ్డలుగా నన్ను మమ్మల్ని అందరిని వాడుకోమని కూడా ప్రార్థిస్తున్నాను. ఎటువంటి ఆటంకాలు, ఇబ్బందులు లేకుండా ప్రభానైనా అనేకులు ప్రభ ఇక్కడ మీరు అంటున్నారు తండ్రి, ఎక్కడైతే 2-3 నామమునందురో వారి మధ్య నేనుందని సెలవిచ్చిన వాగ్దానం ప్రకారముగా నా ప్రభ అనేకులు తండ్రి ఈ నైనా మీ ద్వారా మేము కూడుకొని తండ్రి నిన్ను మహింపరిచి నీ వాక్యం ద్వారా, నీ మాటల ద్వారా బలపడ కృపించమని కూడా ప్రార్థిస్తూ అయ్యా, వచ్చిన వారందరూ కూడా మీరు జ్ఞాపకం చేసుకోండి. అనేకులు ప్రభానైనా మరి తండ్రి జాయిన్ అయ్యే కృపను భాగ్యం దయచండి. ప్రారంభం నుంచి ముగింపు వరకు మీరు తోడండి. ఈ విధంగా లేక ప్రతి దినము తండ్రి ఈ విధముగా జరగడానికి, ప్రార్థించడానికి మీరు సహాయం చేస్తారని ప్రార్థిస్తాను. చిన్న ప్రార్థనలో తప్పులు క్షమించమని ಆಮೆನ್. ಥ್ಯಾಂಕ್ ಯು ರಾಮು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳುವಾಗ ಆಶೀರ್ವಾದ ಮಾಡಲಿ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಮಗೆ ಇರುವಂತ ಒಂದು ಸಮಯ ಬಹಳ ಕಡಿಮೆ ಸಮಯ. ಸೊ ಈ ಕಡಿಮೆ ಸಮಯದಲ್ಲಿ ನಾವು ಸಂತೋಷದಿಂದಲೂ ನಮ್ಮ ಹೃದಯಪೂರ್ವಕವಾಗಿ ನಮ್ಮ ಕಂಪ್ಲೀಟ್ ಅಟೆನ್ಷನ್ ನಾವು ಈ ಸಮಯದಲ್ಲಿ ನಾವು ಕೊಡೋಣ ಪ್ರಿಯರೇ. ನಮಗೆ ಬರೀ ಇನ್ನು 30 ನಿಮಿಷದಲ್ಲಿ ನಾವು ಈ ಕೂಟವನ್ನು ಮುಗಿಸ್ತೇವೆ. ಯಾಕಂತಂದ್ರೆ 9:40ಗೆಲ್ಲ ಮೀಟಿಂಗ್ ಕ್ಲೋಸ್ ಆಗುತ್ತೆ. ಸೊ ಅದ್ರೊಳಗಡೆ ನಾವೇನ್ ಮಾಡ್ಬೇಕು, ಮೀಟಿಂಗ್ನ ಮುಗಿಸ್ಬೇಕು. ಸೊ ಹಾಗಾಗಿ ನೀವೆಲ್ಲರೂ ಬೇರೆ ಕಡೆ ಗಮನ ಕೊಡದೆ ಸೊ ಸಂಪೂರ್ಣ ಗಮನ ಈ ಪ್ರಾರ್ಥನೆ ಕಡೆಗೆ ನೀವು ಕೊಡೋದಾದ್ರೆ ಖಂಡಿತವಾಗ್ಲೂ ಯೇಸು ನಾಮದಲ್ಲಿ ನಾನು ನಂಬ್ತಾ ಇದ್ದೀನಿ, ನೀವು ಖಂಡಿತವಾಗ್ಲೂ ಒಂದು ದೊಡ್ಡ ಬದಲಾವಣೆ ನಿಮ್ಮ ಕುಟುಂಬಗಳಲ್ಲಿ ಈ ದಿನ ನೀವು ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಸೊ ಪ್ರಾರ್ಥನಾ ಮನವಿಗಳೆಲ್ಲ ನಾ ಪ್ರೇಯರ್ ಪಾಯಿಂಟ್ಸ್ ಎಲ್ಲ ನಾನು ಏನ್ ಮಾಡ್ತೇನೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಆ ಪ್ರೇಯರ್ ಪಾಯಿಂಟ್ಸ್ ನೋಡಿ ನೀವೇನ್ ಮಾಡ್ಬೋದು, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ನಾನು ನಿಮ್ ಜೊತೆಗೆ ಸೇರಿ ನಾವು ಪ್ರಾರ್ಥನೆ ಮಾಡ್ತೀವಿ. ಓಕೆ, ಅದೇ ರೀತಿಯಾಗಿ ಅದಾದ ನಂತರ ಸ್ವಲ್ಪ ಸಮಯ ದೇವರ ವಾಕ್ಯ ಈ ದಿನ ನಮ್ಮ ಸಂಗಡ ಏನ್ ಮಾತಾಡ್ತಾ ಇದೆ, ದೇವರು ನಮ್ಮನ್ನ ಬಲಪಡಿಸ್ಲಿಕ್ಕೆ, ನಮ್ಮ ಆತ್ಮಗಳಿಗೆ ಆಧರಣೆಯಾಗಿ ಕರ್ತನಂತ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಸಮಯ ನಾವು ವಾಕ್ಯ ನೋಡಿಕೊಂಡು ನಾವು ಒಂದು ಈ 10-15 ನಿಮಿಷದ ಕೂಟವನ್ನು ನಾವು ಮುಗಿಸ್ಲಿಕ್ಕಿದ್ದೇವೆ ಪ್ರಿಯರೇ. ಓಕೆ, ಸೊ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಸ್ಕ್ರೀನ್ ಶೇರ್ ಅಲ್ಲಿ ಬರುವಂತ ಪ್ರಾರ್ಥನಾ ಮನವಿಗಳನ್ನ ನೀವು ಆಸಕ್ತಿಯಿಂದ ನಿಮ್ಮ ಕುಟುಂಬಕ್ಕೋಸ್ಕರ
ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಸ್, ಕುಟುಂಬ ಪ್ರಗತಿಗಾಗಿ 40 ಶಕ್ತಿಯುತ ಪ್ರಾರ್ಥನಾ ಮನವಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕುಟುಂಬ ಪ್ರಗತಿಗಾಗಿ ನಾವಿವತ್ತು ಈ ದಿನ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ನಮ್ಮ ಕುಟುಂಬಗಳ ಪ್ರಗತಿಗಾಗಿ, ನಿಮ್ಮ ಕುಟುಂಬಗಳ ಪ್ರಗತಿಗಾಗಿ ಈ ದಿನ ಕರ್ತನೊಂದಿಗೆ ನೀವು ಹೋರಾಡ್ಲಿಕ್ಕಿದ್ದೀರಾ ಪ್ರಿಯರೇ. ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಕೊರತೆಗಳಿಗಾಗಿ ನೀವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ಒಂದು ಜೀವನ ಉಂಟಾಗ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ದೊಡ್ಡ ಬದಲಾವಣೆ ಆಗಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೀರಾ. ಓಕೆ, ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಈ ಒಂದು ಡಿಸ್ಪ್ಲೇಲಿ ಕಾಣಿಸುವಂತ, ಈ ಸ್ಕ್ರೀನಲ್ಲಿ ಕಾಣಿಸ್ತಿರುವಂತ ಎಲ್ಲ ಪ್ರಾರ್ಥನಾ ಮನವಿಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. ನಮ್ಮ ಜೊತೆಲಿರುವಂತ ಗ್ರೇಸಿಯವರು ಅದನ್ನ ನಡೆಸ್ಕೊಡ್ತಾರೆ. ಸೊ ನಾವು ಅದನ್ನ ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನಾ ರಿಕ್ವೆಸ್ಟ್ಗಳು ಕಾಣಿಸ್ತಾ ಇರ್ತದೆ, ಅದನ್ನ ನೋಡ್ಕೊಂಡು ಅದರ ತಕ್ಕಂತೆ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ನಾವು ಮುಂದುವರಿಯೋಣ ಪ್ರೇರೆ. 10 ನಿಮಿಷಗಳು ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಕುಟುಂಬದ ಪ್ರಗತಿಗಾಗಿ ನಾವೆಲ್ಲರೂ ಈ ಶಕ್ತಿಯುತ ಪ್ರಾರ್ಥನಾ ಮನವಿಗಳನ್ನ ಉಪಯೋಗಿಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ಲಾರ್ಡ್. ನಾವು ಪ್ರಾರ್ಥನೆಗಾಗಿ ನಾವು ಹೋಗೋಣ ಪ್ರಿಯರೇ. ಹೌದು, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ವೈಯಕ್ತಿಕ ಜೀವಿತಗಳು ಕೂಡ ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಉಳ್ಳದಾಗಿರಬೇಕೆಂಬುದಾಗಿ ನಾವು ನೋಡುವಾಗ, ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನೆ ತುಂಬಾ ಪ್ರಾಮುಖ್ಯ ಆಗಿದೆ. ಸೊ ಹಾಗಾಗಿ ನಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ತುಂಬಾ ಜನ, ಪ್ರಕಾಶ್ ಆಗ್ಲಿ, ರಾಮು ಆಗ್ಲಿ, ನೀವು ಬ್ಯಾಚುಲರ್ಸ್ ಕೂಡ ನೀವು ಕನೆಕ್ಟ್ ಆಗಿರ್ಬೋದು, ಯೌವನ ಪ್ರಾಯದಲ್ಲಿ ನೀವು ಇರುವಂತವರು, ನಿಮ್ಮ ಜೀವಿತದಲ್ಲಿಯೂ ಕೂಡ ಪ್ರಾರ್ಥನೆ ತುಂಬಾ ಪ್ರಭಾವ ತರುವಂತದ್ದಾಗಿದೆ. ಸೊ ನಾವು ಸ್ವಲ್ಪ ಹೊತ್ತು ನಾವು ಎಲ್ಲರೂ ಪ್ರಾರ್ಥನೆಗಾಗಿ ಹೋಗೋಣ ಪ್ರಿಯರೇ. ಕರ್ತನೇ ಅಪ್ಪ, ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ದೇವ್ರೆ, ನಮ್ಮ ಕುಟುಂಬಕ್ಕಾಗಿ ದೇವ್ರೆ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ. ನಮ್ಮ ಜೀವಿತಕ್ಕಾಗಿ ಸ್ತೋತ್ರ, ನಮ್ಮ ವೈಯಕ್ತಿಕ ಜೀವಿತಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ದೇವ್ರೆ. ಅಪ್ಪ, ನಮ್ಮ ಕುಟುಂಬ ಸ್ವಾಮಿ ಅಪ್ಪ, ನಮ್ಮ ವಂಶದ ಎಲ್ಲ ಶಾಪದ ಕಟ್ಟುಗಳನ್ನ ನಜರೇತಿನ ಯೇಸು ಕ್ರಿಸ್ತನ ಒಂದು ರಕ್ತದಿಂದ ನಮ್ಮನ್ನ ನೀವು ಸಂಪೂರ್ಣವಾಗಿ ತೊಳೆದು ಶುದ್ಧಿ ಮಾಡಿರುವುದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತೇವಪ್ಪ. ನಮ್ಮ ಎಲ್ಲ ಕರ್ತನೆಪ್ಪ, ಪಿತ್ರಾರ್ಜಿತ ಎಲ್ಲ ತಪ್ಪುಗಳನ್ನ, ಪಾಪಗಳನ್ನ, ವಂಶ ಪಾರಂಪರ್ಯವಾಗಿ ಬರುತ್ತಿರುವಂತ ಎಲ್ಲ ಕರ್ತನೆ ಕಟ್ಟುಗಳನ್ನ ನೀನು ನಾಶ ಪಡಿಸಿರುವುದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಯಾವುದಾದ್ರೂ ಸ್ವಾಮಿ ನಮ್ಗೆ ತಿಳಿಯದೆ ನಮ್ಮನ್ನ ಹಿಂಬಾಲಿಸ್ತಾ ಇರೋದಾದ್ರೆ ನಾವು ಅದೆಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಕ್ಷಮಿಸಿರಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ಯೇಸುವೆ, ನಾವು ನಿಮ್ಮ ಶಿಲುಬೆಯ ನೆರಳಿನಲ್ಲಿ ನಮ್ಮನ್ನ ಮರೆ ಮಾಡಿಕೊಂಡು ನೀನು ನಡೆಸು ಎಂದು ನಾವು ಬೇಡ್ತೇವೆ ಸ್ವಾಮಿ. ಅಪ್ಪ ಯೇಸುವೆ, ನಿನ್ನ ಹೆಸರಿನಲ್ಲಿ ನಾವು ಬೇಡ್ತೇವೆ, ನಮ್ಮ ಎಲ್ಲ ಕುಟುಂಬದ ಪಾಪಗಳನ್ನ ಸ್ವಾಮಿ ನೀನು ಕ್ಷಮಿಸು. ಯಾವುದು ಕೂಡ ದೇವರೇ, ಯಾವ ಪಾಪವೂ ಕೂಡ ಸ್ವಾಮಿ ನಮ್ಮ ಕುಟುಂಬದ ಅಭಿವೃದ್ಧಿಗೆ ತಡೆಯಾಗಿ ನಿಲ್ಲದ ಹಾಗೆ ನೀವೇ ಅದ್ಭುತ ಮಾಡೆಂದು ನಾವು ಪ್ರಾರ್ಥಿಸ್ತೇವೆಪ್ಪ. ಅಪ್ಪ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಈ ಕಾಲದಲ್ಲಿ ಸ್ವಾಮಿ ನಾವು ಪ್ರಾರ್ಥನೆಯಲ್ಲಿ ಮುಂದುವರಿಯುವಾಗ ನಮ್ಮ ಕುಟುಂಬವು ಸ್ವಾಮಿ ಪ್ರತಿಯೊಬ್ಬೊಬ್ಬರು ಕೂಡ ವೈಯಕ್ತಿಕವಾಗಿ ಕೂಡ ನಿನ್ನ ಒಂದು ಕರ್ತನೆ ಸಹವಾಸದಲ್ಲಿ, ನಿಮ್ಮ ಅನ್ಯೋನ್ಯತೆಯಲ್ಲಿ ಇನ್ನೂ ಹೆಚ್ಚಾಗಿ ಆಳವಾಗಿ ಬೇರೂರಿ ನಿಲ್ಲಲು ಸಹಾಯ ಮಾಡೆಂದು ನಾವು ಬೇಡ್ತೇವೆ ಸ್ವಾಮಿ. ಯೇಸುವೆ, ನಿಮ್ಮ ಹೆಸರಿನಲ್ಲಿ ನಾವು ಕರ್ತನೆ ಅಪ್ಪ ನಮ್ಮ ಕುಟುಂಬವನ್ನ ಸ್ವಾಮಿ ಮರೆ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ವೈಯಕ್ತಿಕ ಜೀವಿತವನ್ನ ನಾವು ಮರೆ ಮಾಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಎಲ್ಲಾ ತೊಂದರೆಗಳನ್ನ ಕರ್ತನೆ, ಎಲ್ಲ ಕರ್ತನೆ ಕೆಡುಕನ ಅಗ್ನಿ ಬಾಣಗಳನ್ನ ನಾಶವಾಗಲಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ಕರ್ತನೆ, ನೀನು ಹಾಗೆ ಅಭಿವೃದ್ಧಿ ಮಾಡುವ ದೇವರಾಗಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ನಿನ್ನಿಂದ ಎಲ್ಲವೂ ಸಾಧ್ಯವೇ. ನಿನ್ನ ಪಾದ ಬಳಿಗೆ ನಾವು ಬಂದು ಬೇಡುವಾಗ ಅದನ್ನ ಯಾಬೇಚನ ಪ್ರಾರ್ಥನೆನ ಕೇಳಿಸಿಕೊಂಡ ಹಾಗೆ ದೀನರಾದ ನಮ್ಮ ಪ್ರಾರ್ಥನೆನ ಕೇಳಿಸಿಕೊಳ್ಳಿಕ್ಕೆ ನೀನು ಶಕ್ತನಾಗಿದ್ದೀಯಪ್ಪ. ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಪ್ಪ, ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ಇಂದಿನಿಂದ ನಾವು, ನಮ್ಮ ಕುಟುಂಬವು ಕರ್ತನೆ, ನಮ್ಮ ವೈಯಕ್ತಿಕ ಜೀವಿತಗಳು ಕರ್ತನೆ ಅಪ್ಪ ನಿನಗಾಗಿ ಸ್ವಾಮಿ ಸಮಾಧಾನವಾಗಿ ನಾವು ಸಮೃದ್ಧಿಯಾಗಿ ನಾವು ಜೀವಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಕರ್ತನೆ, ಫಿಲಿಪ್ಪಿ 4:13 ಪ್ರಕಾರ ಸ್ವಾಮಿ ನಿನ್ನ ಹೆಸರಿಗೆ ತಕ್ಕಂತೆ ಸ್ವಾಮಿ ಅಪ್ಪ ನಮ್ಮ ಎಲ್ಲ ಕಾರ್ಯಗಳನ್ನ ಅನುಕೂಲಕರವಾಗಿ ನಡೆಸು ದೇವ್ರೆ. ನಮ್ಮ ಕುಟುಂಬದಲ್ಲಿ ಕರ್ತನೆ ಎಲ್ಲವನ್ನ ನೀನು ಸಾಧ್ಯವಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಯಾವುದೆಲ್ಲ ದೇವ್ರೆ ಒಂದು ದೊಡ್ಡ ಅಡ್ಡಗೋಡೆಯಾಗಿ ಇದು ನಮ್ಮಿಂದ ಸಾಧ್ಯ ಇಲ್ಲ ಎಂಬುದಾಗಿ ಅಂದುಕೊಂಡಿದ್ದೆವೋ
ಯೇಸುವೆ, ನೀನು ಎಲ್ಲವನ್ನ ಸಾಧ್ಯ ಮಾಡ್ಲಿಕ್ಕೆ ನೀನು ಶಕ್ತನಾಗಿದ್ದೀಯಪ್ಪ. ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ಧರ್ಮೋಪದೇಶ ಕಾಂಡ 28:8 ಪ್ರಕಾರ ಸ್ವಾಮಿ ಅಪ್ಪ, ನನ್ನ ಕುಟುಂಬದ ಎಲ್ಲ ಪ್ರಯತ್ನಗಳು ಅಪ್ಪ, ನಿನ್ನ ಮಕ್ಕಳಾದ ನಮ್ಮೆಲ್ಲ ಪ್ರಯತ್ನಗಳನ್ನ ನೀನು ಸಫಲ ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಯಾರೆಲ್ಲ ಸ್ವಾಮಿ ಬಿಸ್ನೆಸ್ ಮಾಡ್ತಿದ್ದಾರೋ ಯೇಸು ನಾಮದಲ್ಲಿ ಸ್ವಾಮಿ ಅವರ ಬಿಸ್ನೆಸ್ ಗಳು ಅಪ್ಪ ಸಂಪೂರ್ಣವಾಗಿ ಸಕ್ಸಸ್ ಆಗಲಿ. ಹೊಸದಾಗಿ ದೇವರ ಬಿಸ್ನೆಸ್ ಅನ್ನ ಪ್ರಾರಂಭಿಸಿರುವಂತವರಿಗೆ ಅಪ್ಪ ಶುಭವು ಒದಗಿ ಬರಲಿ ಅಪ್ಪ. ನಿನ್ನ ಮಕ್ಕಳಿಗೆ ಒಳ್ಳೆಯದೇ ಆಗಲಿ ಸ್ವಾಮಿ. ಆ ಕರ್ತನೆ ಅವರೆಲ್ಲ ಅವಶ್ಯವನ್ನ ಸಂಧಿಸಿ ಎಂದು ನಾವು ಬೇಡ್ತೇವೆ ಸ್ವಾಮಿ ಅಪ್ಪ. ಉನ್ನತವಾದ ಕಾರ್ಯಗಳನ್ನ ಮಾಡಪ್ಪ ಯೇಸುವೆ. ನಿನ್ನ ಹೆಸರಿನ ನಿಮಿತ್ತ ನಾವು ಎಲ್ಲರಿಗೂ ಒಳ್ಳೇದಾಗಲಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಯೇಸುವೆ, ನಿಮ್ಮ ಒಂದು ನಾಮದಲ್ಲಿ ನಾವು ಸಮೃದ್ಧಿಯಾಗಿ ಜೀವಿಸಲು ಸಹಾಯ ಮಾಡಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ಯೇಸಪ್ಪ, ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ. ನೀವು ನಮಗಾಗಿ ಕೊಟ್ಟಂತ ದೇಶದಲ್ಲಿ ಅಪ್ಪ ನೀನು ಶುಭವನ್ನೇ ಮಾಡ್ಲಿಕ್ಕಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಮಕ್ಕಳಾಗಿ ದೇವರೇ ಯಾರೆಲ್ಲ ಸ್ವಾಮಿ ಈ ವಿಡಿಯೋನ ನೋಡ್ತಾರೋ, ನಮ್ಮ ಜೊತೆಲಿ ಜಾಯಿನ್ ಆಗಿದ್ದಾರೋ ಅಪ್ಪ, ನಾವು ವಾಸವಾಗಿರುವಂತ ಸ್ಥಳ ನಮ್ಮ ದೇಶ ಯೇಸುವಿನ ನಾಮದಲ್ಲಿ ದೇವರೇ ಸಮೃದ್ಧಿಯಾಗಿ ಆಶೀರ್ವಾದವಾಗಿ ಶುಭವೇ ಆಗಲಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ನೀನು ಶಕ್ತನಪ್ಪ, ನೀನು ಸರ್ವಶಕ್ತನಾಗಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ನಮ್ಮ ಕುಟುಂಬದಲ್ಲಿ ಸ್ವಾಮಿ ಅಪ್ಪ ಅಭಿವೃದ್ಧಿಗೆ ದೇವರೇ ತಡೆಯಾಗಿರುವಂತ ಎಲ್ಲ ದುಷ್ಟನ ಕಾರ್ಯಗಳನ್ನ ನಾವು ನಾಶಪಡಿಸ್ತೇವೆ. ಎಲ್ಲ ಮಾಟ ಮಂತ್ರಗಳು ಅಪ್ಪ, ಎಲ್ಲ ಜನರ ಒಂದು ಕರ್ತನೆ ಅಡ್ಡಿಯಾದ ಮಾತುಗಳು, ಇದೆಲ್ಲವನ್ನ ನಾವು ನಾಶಪಡಿಸ್ತೇವೆ. ಈ ಲೋಕದಲ್ಲಿರುವಂತ ಎಲ್ಲ ಜನಗಳಿಗಿಂತ ದೇವ ನಿನ್ನ ಒಂದು ನಾಮ ಸಾಕು ಸ್ವಾಮಿ. ನಮ್ಮೆಲ್ಲ ಪರಿಸ್ಥಿತಿಗಳನ್ನ ನೀನು ಬದಲಾಯಿಸಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಶಕ್ತಿ ಮುಂದೆ ಈ ಲೋಕದ ಎಲ್ಲ ಶಕ್ತಿಗಳು ಅದು ಶೂನ್ಯವೇ ಸ್ವಾಮಿ. ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ. ನಿಮ್ಮ ಶಕ್ತಿಯಲ್ಲಿ ಸ್ವಾಮಿ, ನಿಮ್ಮ ಬಲದಲ್ಲಿ ನಾವು ಆತುಕೊಳ್ಳುತ್ತಾ ಇದ್ದೇವೆ ದೇವರೇ. ಉನ್ನತವಾದ ಕಾರ್ಯದಿಂದ ನಮ್ಮನ್ನ ನಡೆಸಿರಿ ಎಂದು ನಾವು ಬೇಡ್ತೇವೆ ಸ್ವಾಮಿ ಅಪ್ಪ. ನಿಮಗೆ ಸ್ತೋತ್ರ 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 ಮಾಡ್ತೇವೆ ಸ್ವಾಮಿ ಅಪ್ಪ. ಬಾವಿಗಳನ್ನ ಅಗೆಯುವ ಅನೇಕ ಪ್ರಯತ್ನಗಳ ನಂತರ ಕರ್ತನೆ ಇಸಾಕ್ ಅವರು ಪ್ರಗತಿ ಸಾಧಿಸಿದಂತೆ ಹೌದು ಸ್ವಾಮಿ ಅಪ್ಪ, ತನ್ನ ತಂದೆಯವರಪ್ಪ ಅಬ್ರಹಾಮನು ತೋಡಿಸಿದಂತ ಎಲ್ಲ ಅನೇಕ ಬಾವಿಗಳನ್ನ ಆತನು ತೋಡುವಾಗ ಕರ್ತನೆ ನೀನು ಕಡೆದಾಗಿ ಆತನಿಗೆ ನೀನು ಸಕ್ಸಸ್ ಅನ್ನ ನೀನು ಕೊಟ್ಟೆ ಅಪ್ಪ. ಕರ್ತನೆ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ನಿನ್ನ ಮಕ್ಕಳಾಗಿ ಇದುವರೆಗೂ ಯಾರೆಲ್ಲ ಸ್ವಾಮಿ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಮಾಡಿದ್ದಾರೋ ಕರ್ತನೆ, ಮತ್ತೊಂದು ಸಾರಿ ನಾನು ಮಾಡ್ತೇನೆ ಎಂಬುದಾಗಿದ್ದಾರೋ ನಿನ್ನ ಮಕ್ಕಳಿಗೆ ಆ ದಿನ ಅಪ್ಪ ಇಸಾಕನಿಗೆ ಸಿಕ್ಕಂತ ಆ ಒಂದು ಪ್ರಗತಿ, ಆ ಒಂದು ಆಶೀರ್ವಾದ ನಿನ್ನೆಲ್ಲ ಮಕ್ಕಳಿಗೂ ಸಿಗಲಿ ಎಂದು ನಾವು ಬೇಡ್ತೇವೆ ಸ್ವಾಮಿ ಅಪ್ಪ. ನೀನು ಅಬ್ರಹಾಂ ಇಸಾಕ್ ಯಾಕೋಬರ ದೇವರು, ನನ್ನ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ ತಂದೆಯೇ. ನಾವು ಯೇಸುವಿನ ಹೆಸರಿನಲ್ಲಿ ನಮ್ಮ ಕುಟುಂಬವನ್ನ ಸ್ವಾಮಿ ಅಪ್ಪ ಫಲದಾಯಕವಾಗಿ ಆಶೀರ್ವಾದ ಮಾಡ್ತಿದ್ದೇವೆ. ಒಂದು ಉನ್ನತವಾದ ಎತ್ತರವಾದ ಎಲ್ಲಾ ಜನಗಳು ನೋಡಲಿಕ್ಕೆ ನಮ್ಮನ್ನ ಆಶೀರ್ವಾದವಾಗಿ ನೀನು ಕರೆದಿದ್ದಿ, ನಿಮಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಕುಟುಂಬದ ಎಲ್ಲ ಶ್ರಮವನ್ನ ನೀನು ನಾಶಪಡಿಸ್ತೀಯಪ್ಪ. ಸ್ತೋತ್ರ. ಎಲ್ಲ ಕಷ್ಟ, ಎಲ್ಲ ಹಿಂಸೆ, ಎಲ್ಲ ಕಣ್ಣೀರು, ಎಲ್ಲ ದೇಹದ ಬಲಹೀನತೆಗಳು ನಿನ್ನ ಮಕ್ಕಳು ಯಾವ್ಯಾವ್ದ್ರಲ್ಲಿ ಹೋಗುತ್ತಿದ್ದಾರೋ ಅವರನ್ನೆಲ್ಲ ತರದ ಬಾಧೆಗಳಿಂದ ಕರ್ತನೆ, ವ್ಯಾಧಿಗಳಿಂದ ನೀನು ತಪ್ಪಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಮ್ಮನ್ನ ಕಾಪಾಡು, ನಮ್ಮನ್ನ ಕರುಣಿಸು ಎಂಬುದಾಗಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ನಿನ್ನ ಹತ್ತಿರದಲ್ಲಿಯೇ ಇದೆಯಲ್ಲ ಸ್ವಾಮಿ. ನಿಮಗೆ ನಾವು ಕೋಟಿ ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ ಅಪ್ಪ. ನಿನ್ನ ಒಂದು ವೈಭವವನ್ನ ನಿನ್ನ ಮಕ್ಕಳಿಗೆ ನೀನು ಕೊಡ್ಲಿಕ್ಕಿರುವುದಕ್ಕಾಗಿ ಸ್ತೋತ್ರ ದೇವ್ರೆ ಅಪ್ಪ. ನಮ್ಮ ಕುಟುಂಬದ ಕರ್ತನೆ ಶ್ರಮವನ್ನ ನಾಶಪಡಿಸುವಂತ ಎಲ್ಲ ಶಕ್ತಿಗಳನ್ನ ಕರ್ತನೆ ಅಪ್ಪ ನೀನ್ ನಾಶ ಮಾಡಿದಿ ಸ್ತೋತ್ರ. ಎಲ್ಲ ಸಂಕಟಗಳು ಕೊನೆಯದಾಗಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಯೇಸುವೆ. ನಿನ್ನ ಬೆಂಕಿಯಿಂದ, ನಿನ್ನ ಅಗ್ನಿ ಜ್ವಾಲೆ ಎಂಬ ಬೆಂಕಿಯಿಂದ ನಿನ್ನ ಮಕ್ಕಳ ಎಲ್ಲ ಕಷ್ಟ ನಷ್ಟಗಳನ್ನ ನೀನು ತೆಗೆದು ಪಾರು ಮಾಡಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನೀನು ಸರ್ವಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಕುಟುಂಬದಲ್ಲಿ ಸ್ವಾಮಿ ಆ ಬರ್ಲಿಕ್ಕಿರುವಂತ ಆಶೀರ್ವಾದಗಳು ಯಾವ್ಯಾವ್ದೆಲ್ಲ ತಡೆಯಾಗಿದ್ಯೋ ನಾವೆಲ್ಲವನ್ನ ಸ್ವಾಮಿ ಏಸಪ್ಪ ನಿನ್ನ ನಾಮದಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಿನ್ನ ಕರದಲ್ಲಿ ನಾವು ಒಪ್ಪಿಸಿ ಕೊಡ್ತಾ ಇದ್ದೇವೆ ದೇವ. ನಿನ್ನ ಚಿತ್ತ ಇರುವಂತ ಸಮಯದಲ್ಲಿ ನಾವೆಲ್ಲವನ್ನ ಅನುಕೂಲಕರವಾಗಿ ನಾವು ಕಾಣ್ಲಿಕ್ಕಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತಿದ್ದೇವೆ ಯೇಸುವೆ ಅಪ್ಪ. ನಿನ್ನ ನಾಮ ನಮಗೆ ಸಾಕಯ್ಯ, ನಿನ್ನ ಕೃಪೆ ನಮಗೆ ಸಾಕು ಸ್ವಾಮಿ. ನೀವೇ ನಿನ್ನ ಕೃಪೆಯಲ್ಲಿ ನಮ್ಮನ್ನ ಮರೆ ಮಾಡಿಕೊಂಡು ನಡೆಸಿರಿ ಎಂದು ನಾವು ಬೇಡ್ತೇವೆ ಯೇಸಪ್ಪ. ಕರ್ತನೆ ನೀನ್ ಹಾಗೆ ಅಭಿವೃದ್ಧಿ ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ. ಕರ್ತನೆ ನಮ್ಮ ಕುಟುಂಬಗಳು ಸ್ವಾಮಿ ಅಪ್ಪ ಫಲವಿಲ್ಲದೆ ದುಡಿಮೆಯ ಒಂದು ಕರ್ತನೆ ಅಪ್ಪ, ಪ್ರತಿ ಒಂದು ಕರ್ತನೆ ಎಲ್ಲ ಕಾರ್ಯಗಳಿಗೆ ಅಪ್ಪ ಮುಕ್ತಾಯವಾಗಲಿ ಸ್ವಾಮಿ ಅಪ್ಪ. ಯಾರೆಲ್ಲ ಸ್ವಾಮಿ ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ಅವರ ಒಂದು ಸಂಪಾದನೆ ಅದು ವ್ಯರ್ಥವಾಗಿದ್ಯೋ, ಇದು ನಮಗೆ ಲಾಭ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೋ ಅವರೆಲ್ಲರ ಜೀವಿತಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ.
ಅಪ್ಪ ಉನ್ನತವಾದಂತ ಕಾರ್ಯ ಮಾಡು. ನಿನ್ನ ಮಕ್ಕಳು ಕಷ್ಟಪಟ್ಟು ದುಡಿಯುವಂತ ಕರ್ತನೆ ಒಂದು ಸಂಪಾದನೆ ಆಶೀರ್ವಾದದಾಯಕವಾಗಿರಲಿ ಅಪ್ಪ. ನಿನ್ನ ಮಕ್ಕಳು ಸಂಪಾದನೆ ಮಾಡುವಾಗ 10ರಲ್ಲಿ 1 ಭಾಗ ದೇವರೇ ನಿನಗಾಗಿ ಅದು ಮುಡುಪಾಗಿಡಲು, ಇನ್ನು ಅನೇಕ ಆಶೀರ್ವಾದಗಳನ್ನ ಸ್ವತಂತ್ರಿಸಿಕೊಳ್ಳಲು ಸಹಾಯ ಮಾಡೆಂದು ನಾವು ಬೇಡ್ತೇವೆ ಸ್ವಾಮಿ. ಅಪ್ಪ ಇನ್ನು ಮುಂದೆ ಸ್ವಾಮಿ ನಮ್ಮ ಕುಟುಂಬವು ಯೇಸುವಿನ ಹೆಸರಿನಲ್ಲಿ ನಾವು ಮುಂದುವರಿಯಲು ಕರ್ತನೆ ಮತ್ತೆ ಎಲ್ಲ ಹೊಸ ಆಲೋಚನೆಗಳನ್ನ ಕರ್ತನೆ ಅಪ್ಪ ನಾವು ಕರ್ತನ ಅನುಗ್ರಹವನ್ನ ನಾವು ಪಡೀತಾ ಇದ್ದೇವೆ ಸ್ವಾಮಿ. ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಅಪ್ಪ. ನಮ್ಮ ಕುಟುಂಬವು ನಿಮ್ಮ ಹೆಸರಿನಲ್ಲಿ ಸ್ವಾಮಿ ನಾವು ಮುಂದೆ ಸಾಗಿ ಹೋಗ್ತೇವೆ. ಯಾವ ಒಂದು ಕಾರ್ಯವು ಕೂಡ ಸ್ವಾಮಿ ಅಪ್ಪ ನಿನಗೆ ವಿರುದ್ಧವಾಗಿ ಸ್ವಾಮಿ ಅಪ್ಪ ನಿನ್ನ ಪ್ರೀತಿಗೆ ನಾವು ಅಡ್ಡಿ ಬಾರದ ಹಾಗೆ ಕರ್ತನೆ ಅಪ್ಪ ಯಾವ್ಯಾವುದೆಲ್ಲ ತಡೆಯಾಗಿದ್ಯೋ ನಾವೆಲ್ಲವನ್ನ ಯೇಸು ನಾಮದಲ್ಲಿ ಸ್ವಾಮಿ ನಾವು ಮುರಿಯುತ್ತಾ ಇದ್ದೇವೆ ಯೇಸುವೆ. ಅಪ್ಪ ನಿನ್ನ ಅದ್ಭುತ ಮಾಡು ಸ್ವಾಮಿ. ಯೇಸುವೆ ನಿಮ್ಮ ಹೆಸರಿನಲ್ಲಿ ನಾವು ಬೇಡ್ತೇವೆ ಅಪ್ಪ. ನಾವು ಸಕ್ಸಸ್ಫುಲ್ ಆಗ್ತೇವೆ ಸ್ವಾಮಿ. ಅಪ್ಪ ನಮಗೆ ಹೆಚ್ಚಾದ ಜ್ಞಾನ ಕೊಡಪ್ಪ ಕರ್ತನೆ. ನಮಗೆ ಬುದ್ಧಿಯನ್ನು ಕೊಟ್ಟು ನಡೆಸೋ ಸ್ವಾಮಿ ಅಪ್ಪ. ಗಂಡ ಹೆಂಡತಿಯರ ಸಂಬಂಧ, ಕುಟುಂಬದ ಸಂಬಂಧ, ಯಾರೆಲ್ಲ ಸ್ವಾಮಿ ಅಪ್ಪ ಯೌವನಸ್ಥರಿದ್ದಾರೋ ಅವರ ಸಂಬಂಧ ಯೋಸೇಫನ ಹಾಗೆ ನಿನ್ನೊಟ್ಟಿಗೆ ಭಯಭಕ್ತಿಯಿಂದ ಪರಿಶುದ್ಧವಾಗಿರಲಿ ಎಂದು ನಾವು ಬೇಡ್ತೇವೆ ಅಪ್ಪ. ಕರ್ತನೆ ಎಲ್ಲ ದೈವಿಕ ಸಂಪರ್ಕಗಳನ್ನ ಸ್ವಾಮಿ ನಮ್ಮ ಕುಟುಂಬದಲ್ಲಿ ಅಪ್ಪ ನಾವು ಸ್ವೀಕರಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ. ನಿನ್ನ ಒಂದು ದೈವಿಕ ಪ್ರಸನ್ನತೆಯ ಮೂಲಕ ನಮಗೆ ನಿನ್ನ ಆಶೀರ್ವಾದ ಮಾಡ್ಲಿಕ್ಕಿದ್ದಿ ನಿಮಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ಸ್ತೋತ್ರ ಅಪ್ಪ. ಕರ್ತನೆ ಹೊಸ ದಿನವನ್ನ ಸ್ವಾಮಿ ಅಪ್ಪ ನಿನ್ನ ಕರದಲ್ಲಿ ಸ್ವಾಮಿ ನಡೆಸಪ್ಪ. ನೀನು ಆದೇಶಿಸುವ ನಿಮ್ಮ ಶಕ್ತಿಯು ಸ್ವಾಮಿ ಯೇಸುವಿನ ಹೆಸರಿನಲ್ಲಿ ದೈವಿಕ ಪ್ರಗತಿಗಾಗಿ ಈಗ ನನ್ನ ಕುಟುಂಬವನ್ನ ಸ್ವಾಮಿ ಅಪ್ಪ ನೀನು ಆಲೋಚನೆಯಲ್ಲಿ ಇಟ್ಟುಕೊಂಡಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಎಲ್ಲ ಕರ್ತನೆ ಹೊಸ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ತಲೆ ದೂರಲಿಕ್ಕಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮ ಆಲೋಚನೆ ನಮ್ಮ ಆಲೋಚನೆಗಳಿಗಿಂತ ಉನ್ನತವಾದದ್ದು ಸ್ವಾಮಿ. ಯೆರೆಮೀಯ 29:11 ಹೇಳಿದ ಪ್ರಕಾರ ನಿನ್ನ ಆಲೋಚನೆ ಶ್ರೇಷ್ಠವಾದದಪ್ಪ. ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ತಂದೆಯೇ. ದಯವಿಟ್ಟು ಸ್ವಾಮಿ ಕಳೆದು ಹೋದ ಪ್ರತಿಯೊಂದು ಅವಕಾಶವನ್ನ ನನ್ನ ಕುಟುಂಬಕ್ಕೆ ಕರ್ತನೆ ನೀನು ಪುನಃ ಸ್ಥಾಪಿಸುವ ದೇವರಪ್ಪ. ಯೇಸುವಿನ ಹೆಸರಿನಲ್ಲಿ ನಾವು ಬೇಡ್ತೇವೆ ಪ್ರಗತಿಯನ್ನ ನೀಡಪ್ಪ. ಯಾವ್ಯಾವ್ದೆಲ್ಲ ಆಪರ್ಚುನಿಟಿ ಮಿಸ್ ಆಯ್ತು, ಅಯ್ಯೋ ಇಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಎಂಬುದಾಗಿ ನಾವು ಅಂದುಕೊಳ್ತಿದ್ದೇವೋ ಅದೆಲ್ಲವನ್ನ ನೀನು ತಿರುಗಿ ಕೂಡಿಸಿ ಕೊಡುವ ದೇವರು. ನೀನು ವಾಕ್ಯದಲ್ಲಿ ಹೇಳಿದ ಹಾಗೆ ಮತ್ತೆ ತಿರುಗಿ ಪುನಃ ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಹೇಳಿದ ದೇವರೇ ಸ್ತೋತ್ರಪ್ಪ. ನಿನ್ನ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ. ಅದ್ಭುತ ಮಾಡು, ಕಣಿಕರಿಸು. ನಿನಗೆ ಮೆಚ್ಚುಗೆಯುಳ್ಳ ಮಕ್ಕಳಾಗಿ ಕುಟುಂಬಗಳಾಗಿ ನಾವು ಜೀವಿಸಲು ಸಹಾಯ ಮಾಡಿ ಮುನ್ನಡೆಸೆಂದು ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಯನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್ ಆಮೆನ್. ಹಾಗೆ ಇನ್ನು ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಇನ್ನೊಂದು 5 ನಿಮಿಷದ ಕಾಲ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬದ ಪ್ರಗತಿಗಾಗಿ ಇನ್ನೊಂದು 5 ನಿಮಿಷ ನಾವು ಹಾಗೆ ಪ್ರಾರ್ಥನೆಯಲ್ಲಿರೋಣ ಪ್ರಿಯರೇ. ಡಿಕ್ಲೇರ್ ಮಾಡ್ರಿ, ಯೇಸು ನಾಮದಲ್ಲಿ ಆಶೀರ್ವಾದವನ್ನು ಡಿಕ್ಲೇರ್ ಮಾಡ್ರಿ. ಓ ಸ್ವರ್ಗದ ದೇವರೇ, ನನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ಯೇಸುವಿನ ಹೆಸರಿನಲ್ಲಿ ನಾನು ಎಲ್ಲಾ ಸುತ್ತಿನ ಸಮೃದ್ಧಿ ಮತ್ತು ಪ್ರಗತಿಯನ್ನು ಆದೇಶಿಸುತ್ತೇನೆ. ಡಿಕ್ರಿ ಅಂಡ್ ಡಿಕ್ಲೇರ್ ಇನ್ ಜೀಸಸ್ ನೇಮ್. ಯೇಸು ನಾಮದಲ್ಲಿ ನಾವು ನಂಬ್ತಾ ಇದ್ದೇವೆ ಮತ್ತು ದೇವರೇ ನಾವು ಪ್ರಕಟಿಸ್ತಾ ಇದ್ದೇವೆ. ದೇವರೇ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೆ ಸ್ವಾಮಿ ಅಪ್ಪ ಎಲ್ಲಾ ಸುತ್ತಿನಲ್ಲಿ ಎಲ್ಲಾ ವಿಷಯಗಳಲ್ಲಿ ಅವರಿಗೆ ಸಮೃದ್ಧಿ ಉಂಟಾಗಲಿ ತಂದೆಯೇ. ನಾನು ಮತ್ತು ನನ್ನ ಕುಟುಂಬ ನಿಮಗೆ ವಿಧೇಯರಾಗುವಂತೆ ನಾವು ನಮ್ಮ ದಿನಗಳನ್ನ ಸಮೃದ್ಧಿಯಲ್ಲಿ ಮತ್ತು ನಮ್ಮ ವರ್ಷಗಳನ್ನ ಯೇಸುವಿನ ಹೆಸರಿನಲ್ಲಿ ಸಂತೋಷದಿಂದ ಕಲೀಲಿಕ್ಕಿದ್ದೇವೆ. ಹಾಲೆಲೂಯ. ನಜರೇತಿನ ಯೇಸು ನಾಮದಲ್ಲಿ ದೇವರೇ ನನ್ನ ಮತ್ತು ನನ್ನ ಕುಟುಂಬ ಮತ್ತು ದೇವರೇ ನನ್ನ ಜೊತೆ ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬರ ಕುಟುಂಬ ಮತ್ತು ದೇವರೇ ಈ ವಿಡಿಯೋ ನೋಡ್ಲಿಕ್ಕಿರುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ಸ್ವಾಮಿ ನಜರೇತಿನ ಯೇಸು ನಾಮದಲ್ಲಿ ಅವರ ವರ್ಷಗಳು ಸಮೃದ್ಧಿಯಿಂದ ತುಂಬಲಿ ರಾಜ. ಅವರ ವಿರೋಧವಾದಂತ ಎಲ್ಲ ಅಕಾಲಿಕ ಮರಣದ ಆತ್ಮಗಳನ್ನ ನಜರೇತಿನ ಯೇಸು ನಾಮದಲ್ಲಿ ನಾವು ನಾಶಪಡಿಸ್ತಾ ಇದ್ದೇವೆ. ಎಲ್ಲ ಅಪಘಾತದ ಆತ್ಮಗಳನ್ನ ನಜರೇತಿನ ಯೇಸು ನಾಮದಲ್ಲಿ ನಾಶಪಡಿಸ್ತಾ ಇದ್ದೇವೆ. ಎಲ್ಲ ಕಾಯಿಲೆಗಳ ಆತ್ಮಗಳನ್ನ ನಜರೇತಿನ ಯೇಸು ನಾಮದಲ್ಲಿ ನಾಶಪಡಿಸ್ತಾ ಇದ್ದೇವೆ. ಅಪ್ಪ ಅವರ ವಿರೋಧವಾದಂಥ ದುಷ್ಟನ ಕಾರ್ಯಗಳನ್ನ ಯೇಸು ನಾಮದಲ್ಲಿ ನಾಶಪಡಿಸ್ತಾ ಇದ್ದೇವೆ. ಅಪ್ಪ ಅವರನ್ನು ಬೀಳುವಿಕೆಗೆ ಅಪ್ಪ ಯಾವ್ದೆಲ್ಲ ಕಾರಣವಾಗಿದೆಯೋ ಯೇಸು ನಾಮದಲ್ಲಿ ತೆಗೆದು ಹಾಕ್ತಾ ಇದ್ದೇವೆ. ಅಭಿವೃದ್ಧಿಯೇ ಉಂಟಾಗಲಿ. ಓ ಕರ್ತನೇ, ಯೇಸುವಿನ ಹೆಸರಿನಲ್ಲಿ ನಮ್ಮ ಪ್ರಗತಿಯನ್ನು ತ್ವರಿತಗೊಳಿಸುವ ನಮ್ಮ ಸುತ್ತಲೂ ಹೇರಳವಾಗಿರುವ ಅವಕಾಶಗಳನ್ನು ನೋಡಲು ದಯವಿಟ್ಟು ನಮ್ಮ ಕಣ್ಣುಗಳನ್ನು ತೆರೆಯಿರಿ. ಹಾಲೆಲೂಯ.
ದೇವರೇ, ನಮ್ಮ ಪೊಟೆನ್ಷಿಯಲ್ ನಾವು ಅರ್ಥ ಮಾಡಿಕೊಳ್ಳಲು ಕರ್ತನೆ, ನೀವು ನಮಗಾಗಿಟ್ಟಂತ ಒಂದು ಅದ್ಭುತವಾದ ಮಾರ್ಗಗಳನ್ನು, ಅವಕಾಶಗಳನ್ನು ದೇವರೇ ಅರ್ಥ ಮಾಡಿಕೊಳ್ಳಲು, ಅದನ್ನು ಕರ್ತನೆ ತಿಳಿದುಕೊಳ್ಳಲು ನಮಗೆ ಅಪ್ಪ ಕಣ್ಣುಗಳನ್ನು, ಆ ಒಂದು ಸ್ಪಿರಿಟ್ ಆಫ್ ಡಿಸರ್ನ್ಮೆಂಟ್ ಸ್ವಾಮಿ, ವಿವೇಚನಾ ಆತ್ಮವನ್ನು ನಜರೇತಿನ ಯೇಸು ನಾಮದಲ್ಲಿ ನೀವು ಕೊಡುವುದಕ್ಕಾಗಿ ಸ್ತೋತ್ರ. ನಮಗಾಗಿ ನೀವು ಇಟ್ಟಿರುವಂಥ ಯಾವುದೊಂದು ಅವಕಾಶವನ್ನು ದೇವರೇ ನಾವು ಕಲ್ಕೊಳ್ಬಾರ್ದು ಸ್ವಾಮಿ. ನಮ್ಮ ಜೊತೆ ಆನ್ಲೈನ್ ಇರುವಂಥವ್ರು ಕರ್ತನೆ, ಈ ವಿಡಿಯೋ ನೋಡುವಂಥವ್ರು ದೇವರೇ, ಯಾವುದೆಲ್ಲ ಅವಕಾಶಗಳನ್ನು ಸ್ವಾಮಿ ನೀನು ಅವ್ರ ಮುಂದೆ ಇಟ್ಟಿದ್ದೀರೋ, ಅವರ ಪ್ರಗತಿಗೆ, ಅವರನ್ನು ಅಭಿವೃದ್ಧಿಪಡಿಸಲು ಸ್ವಾಮಿ ನೀವು ಯಾವುದೆಲ್ಲ ಕಾರ್ಯಗಳನ್ನು ಇಟ್ಟಿದ್ದೀರೋ ಅದು ಯಾವುದು ಕರ್ತನೆ ಒಂದೂ ಮಿಸ್ ಆಗಬಾರ್ದು. ಯೇಸು ನಾಮದಲ್ಲಿ ಅದನ್ನು ಗ್ರಹಿಸಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಕರ್ತನೆ ಉಪಯೋಗಿಸಿಕೊಂಡು ಅಭಿವೃದ್ಧಿಯನ್ನು ಹೊಂದಲಿ ಯೇಸು ನಾಮದಲ್ಲಿ ದೇವರೇ. ತಂದೆಯೇ, ನಮ್ಮ ಪೂರ್ವಜರಲ್ಲಿ ಹಿಂದೆಂದೂ ಸಂಭವಿಸಿದ ಪಾವಡವನ್ನು ಅಪ್ಪ ನಮ್ಮ ಕುಟುಂಬವು ಯೇಸುವಿನ ಹೆಸರಿನಲ್ಲೇ ಅನುಭವಿಸಲಿ. ಎಸ್ ಲಾರ್ಡ್. ಅಪ್ಪ, ವಿ ವಾಂಟ್ ಟು ಸೀ ಎ ಮಿರಾಕಲ್ ಇನ್ ಅವರ್ ಫ್ಯಾಮಿಲೀಸ್ ಮಾಸ್ಟರ್. ಅಪ್ಪ, ನಮ್ಮ ಜೊತೆ ಜಾಯ್ನ್ ಆಗಿರುವಂಥ ಕುಟುಂಬಗಳಲ್ಲಿ, ಈ ವಿಡಿಯೋ ನೋಡ್ಲಿಕ್ಕಿರುವಂಥವರ ಕುಟುಂಬಗಳಲ್ಲಿ ದೇವರೇ, ಯಾರೆಲ್ಲ ದೇವರೇ ಕೇಳಿಸ್ಕೊತಾ ಇದ್ದಾರೋ, ನೋಡ್ತಾ ಇದ್ದಾರೋ, ಅವರ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ಅಪ್ಪ ಹಿಂದೆಂದೂ ಸಂಭವಿಸದೇ ಇರುವಂಥ ಒಂದು ಅದ್ಭುತವಾದ ಮಹತ್ತರವಾದಂಥ ಅದ್ಭುತ ಮಿರಾಕಲ್ ಯೇಸು ನಾಮದಲ್ಲಿ ದೇವರೇ ಅಪ್ಪ, ಒಂದು ವಿಶೇಷವಾದಂಥ ಬದಲಾವಣೆ, ಶಿಫ್ಟ್ ದೇವರೇ ಎಲ್ಲ ಕುಟುಂಬಗಳಲ್ಲಿ ಉಂಟಾಗುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೇವೆ, ನೀವು ಅದ್ಭುತ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಓ ದೇವರೇ, ನನ್ನ ತಂದೆ ಯೇಸುವಿನ ಹೆಸರಿನಲ್ಲಿ ನಾವು ಹೋದಲ್ಲೆಲ್ಲ ದಯವಿಟ್ಟು ನಮ್ಮ ಕುಟುಂಬದ ಪರವಾಗಿ ನೀನು ಅದ್ಭುತಗಳನ್ನು ತೋರಿಸುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ನೀವು ನಿಮ್ಮ ಒಂದು ಫೇವರ್ ದೇವರೇ, ನಿಮ್ಮ ಒಂದು ಕನಿಕರ, ನಿಮ್ಮ ಒಂದು ಕೃಪೆ ನಮ್ಮ ಕುಟುಂಬದಲ್ಲಿ ಇದೆ ಎಂಬುದಾಗಿ ದೇವರೇ ಅನೇಕರು ಕಾಣುವಂತೆ ನಿಮ್ಮ ಮಹಿಮೆ ತೋರಿಸುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಪ್ರಾರ್ಥನೆ ಮಾಡೋಣ ನಂಬಿಕೆಯಿಂದ. ದೇವರ ಪಾದ ಬೆಲೆಯಲ್ಲಿ ಅಡ್ಡ ಬೀಳ್ರಿ ಪ್ರಿಯರೇ. ನಂಬಿಕೆಯಿಂದ ಈ ಪ್ರಾರ್ಥನಾ ಮನವಿಗಳನ್ನು ನೀವು ಉಚ್ಚರಿಸ್ರಿ, ಡಿಕ್ಲೇರ್ ಮಾಡ್ರಿ. ದೇವರು ಖಂಡಿತವಾಗ್ಲೂ ಉನ್ನತವಾದ ಕಾರ್ಯಗಳು ನಿಮ್ಮ ಜೊತೆಯಲ್ಲಿ ಮಾಡಲಿಕ್ಕಿದ್ದಾರೆ. ನಜರೇತಿನ ಯೇಸು ನಾಮದಲ್ಲಿ ದೇವರೇ, ನಮ್ಮ ಕುಟುಂಬದ ಸಹಾಯಕರು ನಮ್ಮನ್ನು ಪತ್ತೆ ಮಾಡಬೇಕು ಸ್ವಾಮಿ. ನಿರುತ್ಸಾಹಗೊಳಿಸುವ ಶಕ್ತಿಗಳು ಯೇಸುವಿನ ಹೆಸರಿನಲ್ಲಿ ಬೆಂಕಿಯಿಂದ ಸಂಪೂರ್ಣವಾಗಿ ನಾಶವಾಗಲಿ ಯೇಸು ನಾಮದಲ್ಲಿ ದೇವರೇ. ಎಸ್ ಲಾರ್ಡ್. ನಮಗೆ ಫೇವರ್ ಆಗಿ ನಮ್ಮನ್ನ ಕರ್ತನೆ ಹುಡುಕೊಂಡು ಬರಲಿ ಸ್ವಾಮಿ. ಫೇವರ್ ನಮ್ಮನ್ನು ಹುಡುಕೊಂಡು ಬರಲಿ ದೇವರೇ. ಅಪ್ಪ, ನಮಗೆ ಸಹಾಯ ಮಾಡುವಂಥ ವ್ಯಕ್ತಿ ನಮ್ಮನ್ನು ಹುಡುಕೊಂಡು ಬರಲಿ ಯೇಸು ನಾಮದಲ್ಲಿ ದೇವರೇ. ಈ ಕ್ಷಣದಿಂದ ದೇವರೇ ಆ ಒಬ್ಬ ಸಹಾಯಕ, ಅಂದರೆ 1000ಕ್ಕೂ ಹೆಚ್ಚು ಸಹಾಯಕರು ಯೇಸುವಿನ ಹೆಸರಿನಲ್ಲಿ ನಮಗೆ ಸಲ್ಲಬೇಕಾದ ಸಹಾಯದೊಂದಿಗೆ ನನ್ನ ಕುಟುಂಬವನ್ನು ಪತ್ತೆ ಹಚ್ಚಬೇಕು. ಹಾಲೆಲೂಯಾ. ರೈಟ್ ನೌ ಲಾರ್ಡ್, ಅದು ಪ್ರಾರಂಭ ಆಗಲಿ ಯೇಸು ನಾಮದಲ್ಲಿ ದೇವರೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನೀನು ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬವಾಗಿ ದೇವರೇ ಓ ಕರ್ತನೆ, ಯೇಸುವಿನ ಹೆಸರಿನಲ್ಲಿ ನಮ್ಮಲ್ಲಿರುವ ಸಾಮರ್ಥ್ಯಗಳನ್ನು ನೋಡಲು ದಯವಿಟ್ಟು ನಮ್ಮ ಕಣ್ಣುಗಳನ್ನು ತೆರೆಯಿರಿ ಸ್ವಾಮಿ. ನಮ್ಮಲ್ಲಿರುವಂಥ ಪೊಟೆನ್ಷಿಯಲ್ಸ್ನ ದೇವರೇ, ನಮ್ಮಲ್ಲಿರುವಂಥ ಬಲವನ್ನು, ನಮ್ಮಲ್ಲಿರುವಂಥ ತಲಾಂತುಗಳನ್ನು, ನಮ್ಮಲ್ಲಿರುವಂಥ ಜ್ಞಾನವನ್ನು ಗ್ರಹಿಸಿಕೊಳ್ಳುವಂಥ ಕಣ್ಣುಗಳನ್ನು ನಮಗೆ ಕೊಡು ಸ್ವಾಮಿ. ಗ್ರಹಿಸಿಕೊಳ್ಳುವಂಥ ಕೃಪೆ ಕೊಡ್ರಿ. ಎಸ್ ಲಾರ್ಡ್. ಅಪ್ಪ, ನಮ್ಮ ಜೊತೆ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬರು ದೇವರೇ, ಅವರಲ್ಲಿರುವಂಥ ಒಂದು ಶಕ್ತಿನ, ಅವರಲ್ಲಿರುವಂಥ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಕೃಪೆ ದಯಪಾಲಿಸಿಕೊಡು ಸ್ವಾಮಿ. ಆ ಸಾಮರ್ಥ್ಯದೊಂದಿಗೆ ಅವರ ಕಾರ್ಯಗಳನ್ನು ಮಾಡುವಾಗ ಅಪ್ಪ, ಆ ಅಭಿವೃದ್ಧಿ, ಪ್ರಗತಿ ಅದು ತ್ವರಿತವಾಗಲಿಕ್ಕೆ ಸಾಧ್ಯ ಸ್ವಾಮಿ. ನನ್ನ ಕುಟುಂಬದ ದೇವರೇ ಮತ್ತು ದೇವರು ನಮ್ಮ ಜೊತೆ ಇರುವಂಥ ಕುಟುಂಬಗಳು, ನೋಡ್ತಿರುವಂಥ ಕುಟುಂಬಗಳು, ಅವರ ಪ್ರಗತಿಯ ವಿರುದ್ಧ ಮಾತನಾಡುವ ನಮ್ಮ ತಂದೆಯ ಮನೆಯ ಪ್ರಾಚೀನ ಶಕ್ತಿಗಳು ಸ್ವಾಮಿ, ಯಾವುದೆಲ್ಲ ಪೂರ್ವಜರ ವಂಶ ಪಾರಂಪರ್ಯ ಶಕ್ತಿಗಳಿದ್ದಾವೋ ಸ್ವಾಮಿ, ಪವಿತ್ರಾತ್ಮನ ಬೆಂಕಿಯು ಯೇಸುವಿನ ಹೆಸರಿನಲ್ಲಿ ದೇವರೇ ಎಲ್ಲವನ್ನು ನಾಶಗೊಳಿಸಲಿ. ಹಾಲೆಲೂಯಾ. ಗ್ಲೋರಿ ಗ್ಲೋರಿ. ಕರ್ತನು ನಿಮ್ಮ ಮಾತುಗಳನ್ನು ಪ್ರತಿದಿನ ಧ್ಯಾನಿಸಲು ಅಪ್ಪ ಯೇಸುವೇ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ರಿ. ಇದರಿಂದ ನಾವು ಸಮೃದ್ಧರಾಗಬಹುದು ಮತ್ತು ಯೇಸುವಿನ ಹೆಸರಿನಲ್ಲಿ ಉತ್ತಮ ಯಶಸ್ಸನ್ನು ನಾವು ಹೊಂದಬಹುದು ಸ್ವಾಮಿ. ಪ್ರತಿಯೊಂದು ಮನೆಗಳಲ್ಲಿ ದೇವರೇ ಒಂದು ಕುಟುಂಬ ಪ್ರಾರ್ಥನೆಗಳು ಪ್ರಾರಂಭವಾಗಲಿ ಯೇಸು ನಾಮದಲ್ಲಿ ದೇವರೇ. ಪ್ರತಿಯೊಂದು ಮನೆಗಳಲ್ಲಿ ನಿನಗೆ ಪ್ರಾಮುಖ್ಯತೆ ಕೊಡುವಂಥ ಸಮಯ ವಿಷಯಗಳು ಪ್ರಾರಂಭವಾಗಲಿ ಯೇಸು ನಾಮದಲ್ಲಿ ದೇವರೇ. ಅಪ್ಪ, ನೀವಿಲ್ಲದೆ ಇರುವಂಥ ಕುಟುಂಬ ಒಂದು ಇರಬಾರದು ಸ್ವಾಮಿ. ಅಪ್ಪ, ಪ್ರತಿಯೊಂದು ಕುಟುಂಬದಲ್ಲಿ ಲಾರ್ಡ್ ಯು ಬಿಕಮ್ ದ ಸೆಂಟರ್ ಮಾಸ್ಟರ್. ನೀವು ಕೇಂದ್ರ ಬಿಂದುವಾಗಿ ಮಾರ್ಪಡಬೇಕು ಸ್ವಾಮಿ. ಪ್ರಾರ್ಥನಾ ಕುಟುಂಬಗಳಾಗಿ ಮಾರ್ಪಡಬೇಕು. ಹಾಗೆಯೇ ಆಗುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಮಹಿಮೆ ಪ್ರತಿಯೊಂದು ಕುಟುಂಬಗಳನ್ನ ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ 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 ಗ್ಲೋರಿ. ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ, ನಿಮಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಎಲ್ಲ ಪ್ರಾರ್ಥನಾ ಮನವಿಗಳನ್ನ ನಿಮ್ಮ ಪಾದಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀವು ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ಆಶೀರ್ವಾದದೊಂದಿಗೆ ನಡೆಸಿ ಕಾರ್ಯ ಮಾಡಬೇಕೆಂಬುದಾಗಿ
ನಮ್ಮೊಂದಿಗೆ ಜಾಯ್ನ್ ಆಗಿರುವಂಥವರು ಸ್ವಾಮಿ, ಯಾರೆಲ್ಲ ವಿಡಿಯೋ ನೋಡ್ಲಿಕ್ಕಿದ್ದಾರೋ ಎಲ್ಲರ ಜೀವಿತಗಳಲ್ಲಿ ಉತ್ತಮವಾದಂಥ ಅತ್ಯಂತ ಅದ್ಭುತವಾದ ಕಾರ್ಯಗಳು ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ನಾಮದಲ್ಲಿ ಕುಟುಂಬದ ಪ್ರಗತಿಯನ್ನ ನಾವು ನುಡಿಯುತ್ತಾ ಪ್ರಾರ್ಥನೆ ಮಾಡಿ ಬೇಡಿದ್ದೇವೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಯೇಸು ಅದ್ಭುತ ಮಾಡುವ ದೇವರು. ಆಮೆನ್. ದಯಮಾಡಿ ಮತ್ತೆ ನಾವು ಈ ವಿಡಿಯೋನ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ಅದರಲ್ಲಿ ನಿಮ್ಮ ಪ್ರೇಯರ್ ಪಾಯಿಂಟ್ಸ್ ಎಲ್ಲ ಇರ್ತದೆ. 40 ಪ್ರೇಯರ್ ಪಾಯಿಂಟ್. ನಾವೀಗ ಎಲ್ಲರೂ ಸೇರಿ ಬರೀ 30 ಪ್ರಾರ್ಥನಾ ಮನವಿಗಳಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಆದರೆ ಇನ್ನೂ 10 ಇದ್ದಾವೆ. ಆ ಎಲ್ಲ ಪ್ರಾರ್ಥನಾ ಮನವಿಗಳಿಗಾಗಿ ನೀವೆಲ್ಲರೂ ಸೇರಿ ಮತ್ತೊಂದು ಸಾರಿ ನೀವು ಪ್ರಾರ್ಥನೆ ಮಾಡಬೇಕಂತ ಕೇಳಿ ಒಂದ್ಸಾರಿ ಇಲ್ಲ ಪ್ರೇರೆ, ಪ್ರತಿದಿನ ಈ ಒಂದು ಪ್ರಾರ್ಥನಾ ಮನವಿಗಳು ನಿನ್ನ ಕುಟುಂಬದಲ್ಲಿ ಒಂದು 10 ನಿಮಿಷಗಳ ಕಾಲ ನೀವು ಡಿಕ್ಲೇರ್ ನಂಬಿಕೆಯಿಂದ ಅದನ್ನು ಉಚ್ಚರಿಸುವುದಾದರೆ ದೇವರು ದೊಡ್ಡ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ. ದೊಡ್ಡ ಆಶೀರ್ವಾದ, ಪ್ರಗತಿ, ಅಭಿವೃದ್ಧಿ ನಿಮ್ಮ ಜೀವಿತದಲ್ಲಿ ಉಂಟಾಗಲಿಕ್ಕೆ ಸಾಧ್ಯ. ಪ್ರಿಯ ದೇವ ಮಗುವೆ, ಬನ್ನಿ ಸ್ವಲ್ಪ ಬರೀ 5 ನಿಮಿಷ, ನಮಗೆ ಇನ್ನು 7 ನಿಮಿಷ ಇದೆ. 7 ನಿಮಿಷದಲ್ಲಿ ಬರೀ ನಾವು ಒಂದು 5 ನಿಮಿಷ ದೇವರ ವಾಕ್ಯವನ್ನು ಗಮನಿಸೋಣ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ರಿಂದ 14 ವಚನಗಳು. 1ರಿಂದ 14 ವಚನಗಳನ್ನ ಓದೋಣ. ಬೈಬಲ್ ಇರುವಂಥವ್ರು ದಯಮಾಡಿ ನಿಮ್ಮ ಬೈಬಲ್ ತೆಗೆದು ನೀವು ಓದಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತೇನೆ. ವಾಕ್ಯವನ್ನು ನೀವು ಓದುವಾಗ ವಾಕ್ಯವು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದ್ರೆ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಿಯರೇ. ಆ ವಾಕ್ಯವೇ ನಮ್ಮ ಕರ್ತನಾದ ಯೇಸು ಸ್ವಾಮಿ ತಾನೇ ಆಗಿದ್ದಾರೆ. ಆಮೆನ್, ಹಲ್ಲೆಲೂಯಾ. ವಾಕ್ಯವನ್ನು ಓದುವಾಗ ನಂಬಿಕೆಯಿಂದ ನೀವು ಓದ್ರಿ ಪ್ರಿಯರೇ. ನಂಬಿಕೆಯಿಂದ ಓದುವಾಗ ದೊಡ್ಡ ಮಹತ್ತರ ಕಾರ್ಯಗಳನ್ನು ಗಮನಿಸಲಿಕ್ಕೆ ಸಾಧ್ಯ. ನನ್ನೊಂದಿಗೆ ನೀವು ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ರಿಂದ 14ನೇ ವಚನಗಳನ್ನು ಓದ್ರಿ. ಪ್ರತಿ ವಚನದ ನಂತರ ದಯಮಾಡಿ ಗಮನಿಸ್ರಿ, ಪ್ರತಿ ವಚನದ ನಂತರ ಯೇಸು ನಾಮದಲ್ಲಿ ಆಮೇನ್ ಎಂಬುದಾಗಿ ಹೇಳ್ರಿ. ಯೇಸು ನಾಮದಲ್ಲಿ ಆಮೇನ್. ಯಾಕೆ? ಆ ವಚನದಲ್ಲಿರುವಂಥ ಆಶೀರ್ವಾದವನ್ನ ನನ್ನ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ಡಿಕ್ಲೇರ್ ಮಾಡೋಣ. ಯೇಸು ನಾಮದಲ್ಲಿ ನನ್ನ ಜೀವಿತದಲ್ಲಿ ಆಮೇನ್, ಹಾಗೇ ಆಗ್ಲಿ. ಆ ವಚನದಲ್ಲಿ ಬರೆದಲ್ಪಟ್ಟಂತ ವಾಗ್ದಾನ ನನ್ನ ಜೀವಿತದಲ್ಲಿ ಆಗ್ಲಿ ಎಂಬುದಾಗಿ ನೀವು ಡಿಕ್ಲೇರ್ ಮಾಡೋದಾದ್ರೆ ದೇವರು ಅದ್ಭುತವಾದ ರೀತಿಯಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ಕಮಾನ್, ಎಲ್ಲ ಸೇರಿ ಓದೋಣ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಯೇಸು ನಾಮದಲ್ಲಿ ಆಮೇನ್. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವುವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ಯೇಸು ನಾಮದಲ್ಲಿ ಆಮೇನ್. ನಿಮ್ಮ ಸಂತಾನ, ವ್ಯವಸಾಯಗಳಿಗೂ, ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ಯೇಸು ನಾಮದಲ್ಲಿ ಆಮೇನ್. ನಿಮ್ಮ ಪುಟ್ಟಿಗಳಿಗೂ ಕೊಣವೆಗಳಿಗೂ ಶುಭ ಉಂಟಾಗುವುದು. ಯೇಸು ನಾಮದಲ್ಲಿ ಆಮೇನ್. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಯೇಸು ನಾಮದಲ್ಲಿ ಆಮೇನ್. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಆಮೇನ್. ನಿಮ್ಮ ಕನಸುಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತ ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ಯೇಸು ನಾಮದಲ್ಲಿ ಆಮೇನ್. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಆಮೇನ್. ಯೇಸು ನಾಮದಲ್ಲಿ ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ನಜರೇತಿನ ಯೇಸು ನಾಮದಲ್ಲಿ ಆಮೇನ್. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತ ನಿಮಗೆ ಸಂತಾನ, ವ್ಯವಸಾಯಗಳ ಸಮೃದ್ಧಿಯನ್ನುಂಟು ಮಾಡುವನು. ಯೇಸು ನಾಮದಲ್ಲಿ ಆಮೇನ್. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು.
ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಯೇಸು ನಾಮದಲ್ಲಿ ಆಮೆನ್. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲಿ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತ ಮೇಲಿನವರಾಗಿರುವರ ಹೊರತು ಕೆಳಗಿನವರಾಗಿರುವುದಿಲ್ಲ. ಯೇಸು ನಾಮದಲ್ಲಿ ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಆಮೆನ್, ಆಮೆನ್. ವಾವ್, ಎಂತ ಅದ್ಭುತವಾದಂತ ಆಶೀರ್ವಾದದ ವಚನಗಳು ಪ್ರಿಯ ದೇವ ಮಗುವೆ. ಇದನ್ನ ನಂಬಿಕೆಯಿಂದ ನೀವು ಪ್ರತಿದಿನ ಪ್ರಿಯರೇ, ಪ್ರತಿದಿನ ಈ ಒಂದು ಅಧ್ಯಾಯವನ್ನು ಓದ್ರಿ. 91ನೇ ಕೀರ್ತನೆ. ಸೊ ಈ ರೀತಿಯಾಗಿ ಯಾವುದೆಲ್ಲ ನೀವು ವಾಕ್ಯಗಳನ್ನ ಓದ್ತಿರೋ ಅದನ್ನ ಆ ಕ್ಷಣವೇ ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಡ್ರಿ. ಎಸ್, ನಜರೇತಿನ ಯೇಸು ನಾಮದಲ್ಲಿ ಆಮೆನ್ ಎಂಬುದಾಗಿ ನೀವು ಸ್ವೀಕಾರ ಮಾಡಿಕೊಳ್ಳೋದಾದ್ರೆ ಖಂಡಿತವಾಗ್ಲೂ ದೊಡ್ಡ ಮಹತ್ತರವಾದಂತ ಕಾರ್ಯಗಳನ್ನ ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಪ್ರಿಯರೇ. ಓಕೆ, ದೇವರು ಉನ್ನತವಾದಂತ ಕಾರ್ಯಗಳನ್ನ ಈ ವಾಕ್ಯದ ಮುಖಾಂತರ ನಿಮ್ಮ ಸಂಗಡ ಮಾಡಲಿ ಎಂಬುದಾಗಿ ನಂಬಿಕೆಯಿಂದ ಹೇಳ್ರಿ. ನಾನು ಯಾವಾಗ್ಲೂ ಮೇಲಿನವನಾಗಿ ಇರ್ತೇನೆ. ಆಮೆನ್. ನೀವು ಯಾವಾಗ್ಲೂ ಎತ್ತರದಲ್ಲೇ ಇರ್ತೀರಿ ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ. ನೀವು ಯಾವಾಗ್ಲೂ ತಲೆಯಾಗಿ, ನಾನು ನಿಮ್ಮನ್ನು ಯಾವಾಗ್ಲೂ ತಲೆಯಾಗಿರ್ತೇನೆ, ಖಂಡಿತವಾಗ್ಲೂ ಬಾಳುವಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಇವತ್ತು ನಿಮ್ಮ ಪರಿಸ್ಥಿತಿ ಬೇರೆ ಆಗಿರ್ಬೋದು ಪ್ರಿಯ ದೇವ ಮಗುವೆ. ಇವತ್ತು ನಿಮ್ಮನ್ನ ಅನೇಕರು ಅವಮಾನ ಪಡಿಸ್ತಿರ್ಬೋದು, ಅನೇಕರು ನಿಮ್ಮನ್ನ ಕೆಲ ಮಾಡಿ ನೋಡ್ತಾ ಇರ್ಬೋದು. ಬಟ್ ಸ್ವಾಮಿ ಹೇಳ್ತಿದ್ದಾರೆ, ನೀವು ತೆಗೆದುಕೊಳ್ಳುವಂತವರೇ ಹೊರತು, ನೀವು ಕೊಡುವಂತವರೇ ಹೊರತು ನೀವು ತೆಗೆದುಕೊಳ್ಳುವಂತವರಲ್ಲ. ಯೇಸು ನಾಮದಲ್ಲಿ ಆಮೆನ್. ಪ್ರತಿದಿನ ಹೇಳ್ರಿ, ಎಸ್, ನಾನು ಕೊಡುವಂತವನು, ತೆಗೆದುಕೊಳ್ಳುವಂತ ವ್ಯಕ್ತಿ ಅಲ್ಲ. ಬೆಳೆಗೆ ಬೇಕಾದ ಹಾಗೆ ದೇವರು ನನಗೆ ಮಳೆಯನ್ನು ಸುರಿಸುವ ದೇವರಾಗಿದ್ದಾನೆ. ಆಮೆನ್. ಸೊ ನೀವು ನಂಬಿಕೆಯಿಂದ ಉಚ್ಚರಿಸುವಾಗ ದೊಡ್ಡ ಮಹತ್ತರ ಕಾರ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಪ್ರಿಯ ದೇವ ಮಗುವೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಸೊ ಹಾಗಾಗಿ ನಂಬಿಕೆಯಿಂದ ನೀವು ಈ ವಾಕ್ಯಗಳನ್ನು ಓದ್ರಿ, ನಂಬಿಕೆಯಿಂದ ವಾಕ್ಯಗಳನ್ನು ಧ್ಯಾನಿಸ್ರಿ, ನಂಬಿಕೆಯಿಂದ ಉಚ್ಚರಿಸ್ರಿ, ನಂಬಿಕೆಯಿಂದ ಪ್ರಾರ್ಥನಾ ಮನವಿಗಳನ್ನು ಸ್ವಾಮಿ ಪಾದದಲ್ಲಿ ಇಡ್ರಿ. ನಿಮ್ಮ ಸಮಸ್ಯೆಗಳೊಂದು ಕಡೆ, ದೇವರೊಂದು ಕಡೆ ನೀವು ನಿಲ್ಲಿಸುವಾಗ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳು ಬಹಳ ಚಿಕ್ಕದಾಗಿ ಕಾಣಿಸ್ತದೆ ಪ್ರಿಯರೇ. ಯಾಕಂದ್ರೆ ನಮ್ಮ ದೇವರು ಬಹಳ ದೊಡ್ಡ ದೇವರಾಗಿದ್ದಾರೆ. ಆಮೆನ್. ಪ್ರೈಸ್ ಗಾಡ್. ಸೊ ದೇವರಿಗೆ ಸ್ತೋತ್ರ ಮಾಡೋಣ. ದೇವರು ನಿಮ್ಮನ್ನು ಹೇರಳುವಾಗ ಆಶೀರ್ವಾದ ಮಾಡಲಿ. ನಮ್ಮ ಜೊತೆ ಇರುವಂತ ಬ್ರದರ್ ಪ್ರವೀಣ್ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀರಾ? ಇನ್ನು 2 ನಿಮಿಷ ಇದೆ ನಮಗೆ ಟೈಮ್. 2 ನಿಮಿಷದಲ್ಲಿ ಎಂಡ್ ಆಗ್ಬಿಡುತ್ತೆ ಮೀಟಿಂಗ್. ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀರಾ ಪ್ರವೀಣ್ ಬ್ರದರ್? ಎಸ್ ಬ್ರದರ್. ಪರಿಶುದ್ಧನು ನೀತಿವಂತನೂ ಆದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ಈ ಸಾಯಂಕಾಲದ ವೇಳೆಯಲ್ಲಿ ಕರ್ತನೆ, ನಾವೆಲ್ಲರೂ ಈ ರೀತಿಯಾಗಿ ಒಂದಾಗಿ ಸೇರಿ ಬಂದು ನಿನ್ನನ್ನು ಪ್ರಾರ್ಥಿಸಲು ನಮಗೆ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ದೇವರೇ, ಇವತ್ತು ಕೊಟ್ಟಿರುವ ವಾಕ್ಯದಲ್ಲಿ ಕರ್ತನೆ ದೇವರೇ, ಆ ವಾಕ್ಯದಲ್ಲಿ ನಡೆಯುವ ಪ್ರತಿಯೊಂದನ್ನು ಸ್ವಾಮಿ ದೇವರೇ ನೀನು ನೆರವೇರಿಸಿಕೊಡುವ ಆತನಾಗಿದ್ದೀಯ. ನಿಮಗೆ ಸ್ತೋತ್ರ ಸ್ವಾಮಿ. ಈ ಝೂಮ್ ಮೀಟಿಂಗ್ ಅಲ್ಲಿ ಕೂಡಿ ಬಂದಿರೋ ಪ್ರತಿಯೊಬ್ಬರು ಸ್ವಾಮಿ ದೇವರೇ ಅದೇ ರೀತಿಯಾಗಿ ನಡೆದುಕೊಂಡು ಆ ಆಜ್ಞೆಗಳ ಪ್ರಕಾರವಾಗಿ ನಡೆದುಕೊಂಡಿರುವಾಗ ಕರ್ತನೆ ದೇವರೇ, ಅದೆಲ್ಲವನ್ನು ನೀವು ಸಫಲ ಮಾಡುವ ದೇವರಾಗಿದ್ದೀರಾ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ದೇವರೇ, ಇನ್ನು ಯಾರ್ಯಾರು ನಿನ್ನನ್ನು ನಂಬಿಲ್ಲವೋ ಕರ್ತನೆ, ಅವರೆಲ್ಲರೂ ಕರ್ತನೆ ನಿನ್ನನ್ನು ನಂಬಿಕೊಂಡು ನಿನ್ನ ಆಜ್ಞೆಗಳ ಪ್ರಕಾರ ನಡೆದುಕೊಂಡು ಈ ಆಶೀರ್ವಾದಗಳನ್ನು ಅವರು ಸಹ ಪಡೆದುಕೊಳ್ಳುವ ಹಾಗೆ ಮಾಡಿ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ದೇವರೇ, ಪಾಸ್ಟರ್ ಅವರು ಹೇಳಿರೋ ಪ್ರಕಾರ ದೇವರೇ, ನಮ್ಮ ಕಷ್ಟಗಳು ಸಂಕಟಗಳು ಚಿಕ್ಕದಾಗಿರ್ಬೋದು ಕರ್ತನೆ, ಆದರೆ ನಮ್ಮ ದೇವರು ದೊಡ್ಡವರಾಗಿರುತ್ತಾರೆ ಕರ್ತನೆ ದೇವರೇ. ನಿಮ್ಮ ಮುಂದೆ ಅದು ಯಾವುದು ಲೆಕ್ಕಕ್ಕಿಲ್ಲ ಸ್ವಾಮಿ ದೇವರ. ಪ್ರತಿಯೊಂದನ್ನು ಸ್ವಾಮಿ ನೀವೇ ಎಲ್ಲವನ್ನು ಮಾಡುವತನು ಕರ್ತನೆ ದೇವರೇ. ಆ ಶೋಧನೆಗಳು ಬಾಧೆಗಳಲ್ಲಿರುವವರನ್ನು ತೊಲಗಿಸಿ ಸ್ವಾಮಿ ದೇವರೇ, ಎಲ್ಲ ಸಂಕಷ್ಟಗಳಿಂದ ತೊಲಗಿಸುವ ಆತನು ನೀನಾಗಿದ್ದೀಯ. ಸ್ತೋತ್ರ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ದೇವರೇ, ಈ ಸಮಯದಲ್ಲಿ ಈ ಕರ್ತನೆ ದೇವರೇ, ನಾವೆಲ್ಲರೂ ಒಂದಾಗಿ ಸೇರಿ ಬಂದು ಈ ಪ್ರಾರ್ಥನೆಯನ್ನು ನಿನ್ನನ್ನು ದೇವರೇ, ಈ ವಾಕ್ಯವನ್ನು ಸಹ ಕರ್ತನೆ ಕೇಳಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಹೇಳುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದ ಬೇಡಿ ಬರುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಪ್ರವೀಣ್ ಬ್ರದರ್. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನು ಹೇರಳುವಾಗ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಯಾರೆಲ್ಲ ಜಾಯ್ನ್ ಆಗಿದ್ದೀರೋ ದೇವ್ರು ನಿಮ್ಮನ್ನು ಹೇರಳುವಾಗ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಸಂಡೇಯಿಂದ ಮತ್ತೆ ಸಾಟರ್ಡೇವರೆಗೂ ನಮ್ದು 7 days ಫಾಸ್ಟಿಂಗ್ ಪ್ರೇಯರ್ ನಡಿಲಿಕ್ಕಿದೆ.
ಮಾರ್ನಿಂಗ್ 6ರಿಂದ 7 ಗಂಟೆ ಮತ್ತು ಈವ್ನಿಂಗ್ 9 to 10 ಇದೇ ಥರ ನಾವು ಸಂಡೆಯಿಂದ ಕೂಡ ಮಾಡ್ಲಿಕ್ಕಿದ್ದೀವಿ. ನೀವೆಲ್ಲ ಸಮಯ ಮಾಡಿಕೊಂಡು ನಮ್ಮ ಜೊತೆ ಜಾಯ್ನ್ ಆಗಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಬಾಯ್.